ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಆಲ್ರೆಡಿ ನಿಮಗೆ ಥಂಬ್ನೇಲ್ ನೋಡಿದಾಗೆ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಸಾಬುದಾನಿನ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವೊಬ್ಬರು ಮನೆಯಲ್ಲಿ ಕೆಲವೊಂದು ಥರ ಸಾಬುದಾನಿನ ರೆಸಿಪಿ ಮಾಡ್ತಾರೆ. ಸೊ ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಕೊಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಫಸ್ಟಿಗೆ ನಾನಿಲ್ಲಿ ಸಾಬುದಾನಿನ ನೈಟೇ ನೆನೆ ಹಾಕಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನೋಡಿ, ಈ ಥರ ಪ್ರೆಸ್ ಮಾಡಿದ್ರೆ ಅದು ಮೆತ್ತಗಾಗಬೇಕು ಪೂರ್ತಿ. ಒಂಚೂರೂ ಬೆರೆಸಿರಬಾರ್ದು, ಅಂದರೆ ಸಾಬುದಾನಿ ಕರೆಕ್ಟಾಗಿ ಬರೋದಿಲ್ಲ. ಸೊ ಫಸ್ಟಿಗೆ ಏನು ಮಾಡಬೇಕು, ಸಾಬುದಾನಿನ ನಾವು ಮಾಡೋದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗುತ್ತೆ ಸಾಬುದಾನಿಗೆ. ಸೊ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಚಟಪಟ ಅಂದಮೇಲೆ, ಸಾಸಿವೆ ಸಿಡಿದ್ಮೇಲೆ ಜೀರಿಗೆನ ಹಾಕ್ಕೊಳ್ಳಿ. ಜೀರಿಗೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಕರಿಬೇವಿನ ಸೊಪ್ಪು ಹಾಗೆ ಹಸಿಮೆಣಸಿನ್ಕಾಯಿ. ಸೊ ಹಸಿಮೆಣಸಿನ್ಕಾಯಿನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ, ಯಾಕೆಂದರೆ ಖಾರ ಬಿಟ್ಟ ಮೇಲೆ ಸಾಬುದಾನಿ ರುಚಿಯಾಗಿ ಬರುತ್ತೆ. ಸೊ ಹಸಿಮೆಣಸಿನ್ಕಾಯಿ ಖಾರ ಜಾಸ್ತಿ ಇಷ್ಟಪಡೋರು ಏನು ಮಾಡಬೇಕು, ಹಸಿಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಇವಾಗ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈರುಳ್ಳಿ ಟೊಮೆಟೊ ಕೂಡ ಹಾಕೋತಾರೆ. ಸೊ ನಾನು ಟೊಮೆಟೊನ ಇಷ್ಟಪಡೋದಿಲ್ಲ, ಅದಕ್ಕೆ ಟೊಮೆಟೊ ಸ್ಕಿಪ್ ಮಾಡಿದ್ದೀನಿ. ಸೊ ಬರೀ ಒಂದು ಈರುಳ್ಳಿ ಹಾಕಿದ್ದೀನಿ. ನಿಮಗೆ ಟೊಮೆಟೊ ಇಷ್ಟ ಆದರೆ ಟೊಮೆಟೊನೂ ಕೂಡ ಹಾಕ್ಕೊಳ್ಳಿ, ಇನ್ನೂ ರುಚಿಯಾಗಿ ಬರುತ್ತೆ. ಈರುಳ್ಳಿ ಫ್ರೈ ಆದಮೇಲೆ ಇವಾಗ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಆದಮೇಲೆ ಇವಾಗ ಸಾಬುದಾನಿನ ಆ್ಯಡ್ ಮಾಡ್ಕೊಳ್ಳಿ. ಸಾಬುದಾನಿ ನೆನೆ ಹಾಕೋದು ಅರ್ಜೆಂಟಲ್ಲಿ ನೀವು ಅಂದರೆ ಸಾಬುದಾನಿ ಕೆಲವೊಬ್ಬರು ನೈಟ್ ನೆನೆ ಹಾಕೋದನ್ನು ಮರ್ತಿದ್ರೆ, ಸೊ ಅದನ್ನು ನಾವು ಹೇಗೆ ನೆನೆ ಹಾಕೋಬೇಕು ಅರ್ಜೆಂಟಲ್ಲಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನೋಡಿ, ಸ್ವಲ್ಪ ಕಲರಿಗೆ ಬೀಟ್ರೂಟ್ ಕಲರ್ ಇರಲಿ ಅಂತ ನಾನು ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅಂದರೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಬೀಟ್ರೂಟ್ ಪೌಡರು, ಹಾಗೆ ಕಲರಿಗೂ ಕೂಡ ಡಿಫ್ರೆಂಟಾಗಿ ಚೆನ್ನಾಗಿರುತ್ತಂತ ನಾನು ಬೀಟ್ರೂಟ್ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಕೂಡ ಕಲರಿಗೆ ಅಂತ ಫುಡ್ ಕಲರ್ನ ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈ ಥರ ಬೀಟ್ರೂಟ್ ಕಲರ್ನ ಮಾಡಿಟ್ಕೊಳ್ಳೋದ್ರಿಂದ ಯಾವುದೇ ಫ್ಲೇವರು ಕೂಡ ಗೊತ್ತಾಗಿರೋದಿಲ್ಲ. ಸೊ ಬೀಟ್ರೂಟ್ ಕಲರ್ ಹೇಗೆ ಮಾಡೋದು ಅಂತ ನಿಮಗೆ ವಿಡಿಯೋ ಬೇಕಿದ್ದರೆ ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ, ಹೋಗಿ ನೀವು ಒಂದು ಸಲ ಚೆಕ್ ಮಾಡ್ಕೋಬೋದು. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಚೆಕ್ ಮಾಡಿದರೆ ಖಂಡಿತ ನಿಮಗೆ ಗೊತ್ತಾಗುತ್ತೆ. ಸೊ ಮೇಲ್ಗಡೆ ಸ್ವಲ್ಪ ಶೇಂಗಾದ ಪುಡಿನ ಹಾಕ್ತಾಯಿದ್ದೀನಿ ನಾನು. ಜಾಸ್ತಿ ಶೇಂಗಾದ ಪುಡಿ ಹಾಕೋದ್ರಿಂದ ಕೆಲವೊಬ್ಬರು ಶೇಂಗಾದ ಪುಡಿನ ಇಷ್ಟಪಟ್ಟು ಜಾಸ್ತಿ ಹಾಕ್ತಾರೆ, ಸ್ವಲ್ಲೊಬ್ಬರು ಕಡಿಮೆನ ಹಾಕ್ತಾರೆ. ಸೊ ನಾನು ಸ್ವಲ್ಪ ಶೇಂಗಾದ ಪುಡಿನ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಹಾಗೆ ಶೇಂಗಾದ ಕಾಳನ್ನು ಕೂಡ ನಾನು ಹಾಕ್ತಾಯಿದ್ದೀನಿ. ಎರಡೂ ಹಾಕೋದ್ರಿಂದ ಸ್ವಲ್ಪ ಟೇಸ್ಟು ಚೇಂಜ್ ಇರುತ್ತೆ ಅಂತ ಶೇಂಗಾದ ಕಾಳು ಮತ್ತು ಶೇಂಗಾದ ಪುಡಿನ ಎರಡೂ ಹಾಕ್ಕೋಬೋದು. ಸೊ ಇವಾಗ ಸಾಬುದಾನಿನ ಹೇಗೆ ನಾವು ಬೇಗ ನೆನೆಸ್ಕೋಬೇಕು ಅಂತ ಈ ಒಂದು ಟಿಪ್ಸ್ನ ಹೇಳ್ತೀನಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಲೋ ಫ್ಲೇಮಲ್ಲಿ ನಾವು 1 ನಿಮಿಷನ ಬೇಯಿಸ್ಕೋಬೇಕಾಗುತ್ತೆ ಸಾಬುದಾನಿನ. ಸೊ ಇವಾಗ ಉಪ್ಪು ಹಾಕ್ಕೊಂಡು ನಾನು ಲೋ ಫ್ಲೇಮಲ್ಲಿ ಬೇಯಿಸ್ಕೊತಾ ಇದ್ದೀನಿ 1 ನಿಮಿಷದವರೆಗೂ. ಸೊ ಬನ್ನಿ ಸಾಬುದಾನಿನ ಅರ್ಜೆಂಟಲ್ಲಿ ಹೇಗೆ ನೆನೆ ಹಾಕೋದು ಅಂತ ತೋರಿಸ್ತೀನಿ. ಸ್ವಲ್ಪ ಬಿಸಿ ನೀರನ್ನು ಬೆಚ್ಚಗೆ ಮಾಡಿಕೊಂಡು ಅದಕ್ಕೆ 1 ನಿಮಿಷ ಅಥವಾ 2 ನಿಮಿಷ ನಿಮ್ಮ ಸಾಬುದಾನಿ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ, ನೋಡ್ಕೊಂಡು ಹಾಕೊಳ್ಳಿ. 1 ನಿಮಿಷ ಅಥವಾ 2 ನಿಮಿಷ ನೀವೇನು ಮಾಡಬೇಕು, ಬಿಸಿ ನೀರಲ್ಲಿ ಸಾಬುದಾನಿನ ಹಾಕಿ ಮುಚ್ಚಿಟ್ಟು ಆಮೇಲೆ ನೋಡಿದ್ಮೇಲೆ ತೆಗೆದು ನೀರನ್ನ ಚೇಂಜ್ ಮಾಡಿಕೊಂಡು ಒಂದು 10 ನಿಮಿಷದಿಂದ 15 ನಿಮಿಷ ಬಿಟ್ಟರೆ ಸಾಬುದಾನಿ ಪರ್ಫೆಕ್ಟಾಗಿ ನೆಂದಿರುತ್ತೆ. ಸೊ ಒಂದು ಸಲ ನೀವು ಟ್ರೈ ಮಾಡಿ, ಕರೆಕ್ಟ್ ಅನಿಸಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಸಾಬುದಾನಿ ಹೇಗೆ ಸಾಫ್ಟಾಗಿ ಬಂದಿದೆ ಅಂತ. ಸೊ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.